ನಮಸ್ಕಾರ. ಸ್ವಲ್ಪ ದೂರ ದೂರ ಅದರ ಬೆಂಕಿಯ ಹತ್ತಿರ ಬರಬೇಡಿ. ಆದರೆ ಗೊತ್ತಾಗುದಿಲ್ಲ. ಈಗ ನಾನು ದೂರದಿಂದಲೇ ಬೆಂಕಿಯನ್ನು ಕಟ್ಟುವಂತ ಏನಪ್ಪ ಈ ಒಳ್ಳೆಯ ಕ್ಷೇತ್ರ ಇದು, ಮಹಿಮೆಯನ್ನು ಹೊಂದಂತಹ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಬೆಂಕಿ ಕಂಡದ್ದನ್ನು ನಾನು ಈವರೆಗೆ ಕಂಡದಿಲ್ಲ. ಯಾರಾದ್ರೂ ಯಾಗ ಮಾಡ್ತಾರಂತ ಹೌದಪ್ಪ, ಯಾಗ ಅಂತ ನೋಡ್ಲಿಕ್ಕೆ ಬರುವಾಗ ಬೆಂಕಿ ಕಾಣ್ತದೆ, ಅಗ್ನಿಕುಂಡ ಸುತ್ತುವರಿತಾ ಇದ್ದಿ. ನಾನು ಒಬ್ಬನೇ ಅಲ್ಲ, ಅವನು ಅಲ್ಲ ಕಾಣುತ್ತದೆ. ಈಗ ಸುತ್ತುವರಿಯುವವ ನೀನೊಬ್ಬನೇ, ದೂರದಲ್ಲಿ ಅವನೊಬ್ಬ ಮನುಷ್ಯ ಕೂತಿದ್ದಾನೆ. ನೀನು ಸುತ್ತುವರಿದರೂ ಕೂಡ ಅವನು ಮಾತಾಡುವುದಿಲ್ಲ. ನೀನು ಇನ್ನು ಮನಮನ ಅಂತ ಮಾತು ಹೇಳುವುದು ಬಿಟ್ಟರೆ ಬೇರೇನು ಕೇಳುವುದಿಲ್ಲ ಅವನ ಬಾಯಲ್ಲಿ. ನೀನು ಏನೋ ಕೈ ಮುಗಿದು ಏನೋ ನೀನು ಕೂಡ ಮನಮನ ಮಾತು ಮಂತ್ರವನ್ನು ಮಾಡುವುದಾಯಿತು, ಸುತ್ತುವರಿದ್ದಾಯಿತು. ನೀವು ಯಾವ ಯುಗದವರು? ನಾನು ಇಲ್ಲಿಯವನೇ. ಅಲ್ಲ, ಯಾಕೆಂದ್ರೆ ಪ್ರಾಯದವರು ಕಂದಾಗ ಏನೋ ಒಂದು ನೆನಪಿಗೆ ಬಂದು ಕೇಳಿ, ನೀವು ಇದೇ ಯುಗದವರು? ಅಲ್ಲಲ್ಲ, ನಾನು ಇದೇ ಯುಗದವನೇ. ನಿಮ್ಮ ಹೆಸರು? ಅಲ್ಲ, ನನ್ನ ಹೆಸರು ಕೃಷ್ಣ ಅಂತ ಹೇಳ್ತಾರೆ. ಕೃಷ್ಣ ಭಟ್. ಹೌದಪ್ಪ. ಅಂದ್ರೆ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ, ನನ್ನ ಪೂಜೆಯನ್ನು ಮಾಡ್ತಾ ಇದ್ದೇನೆ, ಹೋಗ್ತಾ ಇದ್ದೇನೆ. ಅದು ದಿನನಿತ್ಯದ ನನ್ನ ಕಾಯಕ. ಆದರೆ ಈ ಸಮಯದಲ್ಲಿ ಬರುವಾಗ ನಿನ್ನಂತವನನ್ನು ಕಂಡದ್ದಿಲ್ಲ. ಮತ್ತೆ ಈ ಮಂಗನನ್ನು ನಾನು ನೋಡಿರುವುದಿಲ್ಲ ಈವರೆಗೂ. ಇದು ವಿಚಿತ್ರ ಅಂತ ಕಾಣ್ತದೆ. ಮಂಗ ಏನೋ ಒಂದು ಅವನ ಬಾಡಿಗೆ ಅವನಿದ್ದಾನೆ, ನೀನಿನ್ನೇನು ತ್ವರಿತಾ ಇದ್ದೀನಿ. ಏನು ಹಾರಲಿಕ್ಕೆ ಮುಂದಾಗುತ್ತೆ ತಾಯಪ್ಪ, ಏನು ಸಂಗತಿ ಏನು ಅಂತ ಗೊತ್ತಾಗ್ಲಿಲ್ಲ. ಏನಪ್ಪ ಶೌರ್ಯ ಶೌರ್ಯ
ಸ್ವಾಮಿ ಮುಂದೆ ಹೋಗ್ಬೇಕು, ಮುಂದೆ ಹೋಗ್ಬೇಕು, ಮುಂದೆ ಹೋಗಬೇಕು. ಅಲ್ಲ, ಹೌದು. ಏನು ಸಂಗತಿ ಅಂತ ಗೊತ್ತಾಗ್ಲಿಲ್ಲ. ಕತೆ ಇಷ್ಟೇ. ಏನು ಸಂವಾದ ಏನು ನಿಮ್ಮದು? ಸಂವಾದ ಆದದ್ದು ಈ ಪೂರ್ವದಲ್ಲಿ. ಸ್ವಾಮಿ, ನನ್ನ ಹೆಸರು ಅರ್ಜುನ, ಹಸ್ತಿನಾವತಿಯಿಂದ ಬಂದವರು. ಶ್ರೀನಾವತಿ ಕೇಳಿದ್ದೇನೆ. ಹಾ. ಧರ್ಮರಾಯ. ಧರ್ಮರಾಯನ ಸೋದರ, ಧರ್ಮರಾಯ ಪಾಂಡು ಚಕ್ರವರ್ತಿಯ ಮಗ. ತಮ್ಮ. ಹೌದು. ನೀನು ಅರ್ಜುನ ಅರ್ಜುನನು ತೀರ್ಥಯಾತ್ರೆಗೆ ಅಂತ ಬಂದದ್ದು. ರಾಮೇಶ್ವರದ್ದು? ಹೌದು, ಹೌದು. ಹಾ, ಹಾ, ಹಾ. ಅದಕ್ಕೊಂದು ಕಾರಣ ಇತ್ತು. ಏನಂತೆ? ಆ ಕಾರಣದಿಂದ ಬಂದೆ. ಹಾ, ಹಾ. ಬಂದಾಗ ಈ ಕವಿಯನ್ನು ನೋಡಿದೆ, ಮಾತನಾಡಿಸಿದೆ. ಹಾ, ಹಾ. ಮಾತನಾಡಿಸಿ ಹೆಸರೇನು ಅಂತ ಕೇಳಿದಾಗ ನಾನು ತ್ರೇತಾಯುಗದ ಹನುಮಂತ ಅಂತ ಹೇಳಿದೆ. ಮಾತಾಡುವವನು, ಇದು ನೇತಾಡುವವನಲ್ಲ, ಮಾತಾಡುವವನು. ಈ ಮಗು ಮಾತಾಡ್ತದೆ. ಮಾತಾಡುವ ಹಾ, ಹಾ, ಹಾ. ತ್ರೇತಾಯುಗದ ಹನುಮಂತ ಅಂತ ಹೇಳಿದೆ. ತ್ರೇತಾಯುಗದ ಹನುಮಂತ ಇದ್ರೆ ಈ ರೀತಿಯಾಗಿ ಯಾಕೆ ಇದ್ದೀರಿ ಕೇಳಿದ್ದೆ. ಸೇತುವೆಯನ್ನು ಬರೆಯುವ ಸಂದರ್ಭದಲ್ಲಿ ನಮ್ಮ ಪರಿಶ್ರಮ, ಆ ಕಾರಣದಿಂದ ನಾನು ಈ ರೀತಿಯಾಗಿದ್ದೇನೆ. ನನ್ನ ಕೈಕಾಲುಗಳೆಲ್ಲ ಒಳಸರಿದೆ. ಅವ ಮಾತನಾಡುವಾಗ ಮಾತನಾಡಿದ ಮೇಲೆ ಬಿಡ್ಲಿಕ್ಕಾಗುತ್ತೆ. ಅಶೋಕ್ ನಗರ್. ನಾನು ಒಮ್ಮೆ ಕರೆದಾಗ ಮಾತನಾಡದೆ ಇಟ್ಟಿದ್ದೆ, ನನ್ನಷ್ಟಕ್ಕೆ ಹೋಗ್ತಾ ಇದ್ದೆ. ಮಾತಾಡುವುದು ಕಷ್ಟದಲ್ಲಿ. ನಮಗೆ ಯಾರು ಆಗ್ತದೆ. ರಾಮ ಕೂಡ ಹಾಗೆ, ಅವನೇ ಮೊದಲೇ ಹೋಗಿ ಮಾತನಾಡುವ ಪೂರ್ವ ಭಾಷೆ ಅಂತ ಹೆಸರು. ನಮಗೆಲ್ಲ ಆದರ್ಶ ಹಾಗೆ. ನಾವು ಮತ್ತೊಬ್ಬರು ಬಂದು ನಮ್ಮಲ್ಲಿ ಮಾತನಾಡುವ ತನಕ ಕಾಯಲಿಕ್ಕೆ. ಅದು ರಾಮನ ಗುಣ. ಪೂರ್ವ ಭಾಷೆ ಮೊದಲೇ ಹೋಗಿ ಮಾತಾಡುವ. ಹಾಗೆ ನಾನು ಕೂಡ ರಾಮನ ಗುಂಗಲ್ಲೇ ಇದ್ದವ. ನನಗೂ ಕೂಡ ನಾನು ಕೂಡ ರಾಮನನ್ನು ನೋಡಿದ್ದೇನೆ. ರಾಮನ ನೋಡಿದ್ದೆ. ಅಯ್ಯೋ. ಬೇರೆ ಬೇರೆ ಸ್ಥಳಕ್ಕೆ ಹೋದಾಗ ರಾಮನ ನೋಡಿದ್ದೇನೆ. ಆ ರಾಮ ಛಾಯೆ ಎನ್ನುವುದು ಭರತ ಖಂಡದ ಎಲ್ಲ ನೆಲೆಯಲ್ಲೂ ಆ ರಾಮಾಯಣದ ಪ್ರಧಾನ ವ್ಯಕ್ತಿ ಅಂತ ಹೇಳಿದ್ರೆ ಸುಂದರ ಕಾಂಡದ ನಾಯಕ. ನನಗೆ ಅವನ ಮೇಲಿದ್ದ ಭಕ್ತಿ. ಇವ ಕಾಕು ಕಪ್ಪಿ ಅಂತಲೇ ನನಗೆ ಈಗ ಬೇಸರ. ಬೇಸರ ಅದೇ ನನಗೆ. ಈಗ ನೀವೇನು ಹೇಳುದು? ಅಲ್ಲ, ಈಗ ನಾನು ಅರ್ಜುನ ಅಂತ ನೀವು ಒಪ್ಪಿದ್ದೀರಿ. ಅರ್ಜುನ, ನೀನು ಹೆಸರು ಹೇಳಿದ ಮೇಲೆ ನಾನು ತಿಳಿದದ್ದು ನೀನು ಅರ್ಜುನ. ಅಲ್ಲ, ಇವನು ಅವನ ಹೆಸರು ಹೇಳಿದ್ರೆ ಹನುಮಂತನನ್ನು ಒಪ್ಪಿಕೊಳ್ಳಲೇಬೇಕು. ಈಗ ಸೇತುವೆಯನ್ನು ನಿರ್ಮಿಸುವ ವಿಚಾರದಲ್ಲಿ ಮಾತಿಗೆ ಮಾತು ಬೆಳೆದಾಗ ಬಾಣದ ಮೂಲಕ ನಾನು ಸೇತುವೆಯನ್ನು ಬಲಿಯುತ್ತೇನೆ ಅಂತ ಹೇಳಿದ್ದೆ. ಬಲಿಯಬಲ್ಲೆ ನಾನು ಹೇಳಿ. ಆಗ ಅವ ಹೇಳಿ, ನೀನು ಸೇತುವೆಯನ್ನು ಕಟ್ಟಿದ್ರೆ ನಾನು ಅದನ್ನು ಮುರಿಯುತ್ತೇನೆ ಅಗತ್ಯ. ನಾನು ಮಾತಿಗೆ ಹೇಳಿದೆ, ಬಾಣ ಬಿಡ್ತೇನೆ, ಬಾಣದ ಮೂಲಕ ಸೇತುವೆಯನ್ನು ನಾನು ಕಟ್ತೇನೆ. ನಿಮ್ಮನಿಗೆ ಅಗತ್ಯ ಇಲ್ಲ. ಹಾ. ಆಗ ಹೇಳಿದ್ನು ಹೇಳಿ. ಆಗ ಪಂಥ ಆರಂಭ ಆಯ್ತು. ಪಂಥ ಏನು? ಸೇತುವೆಯನ್ನು ಕಟ್ಟುವುದಕ್ಕೆ ಆಗದೇ ಇದ್ರೆ ನಾನು ಏನು ಮಾಡುವುದು ಅಂತ ಹೇಳಿದೆ. ಮತ್ತೆ ಅದನ್ನು ನೀನು ಮುರಿದ್ರೆ 3 ಸಲ ನಾನು ಕಟ್ತೇನೆ, 3 ಸಲವೂ ನೀನು ಮುರಿದರೆ ಬೆಂಕಿಗೆ ಹಾಕ್ತೇನೆ. ಈಗ ನೀವು 3 ಸಲವೂ ಕೂಡ ಶರದಿಂದ ಸೇತುವೆಯನ್ನು ಸೇತುವೆಯನ್ನು ಕಟ್ತೇನೆ. ಅವನು
ಅದು ಮುರಿತೇನೆ ಅಂತ ಹೇಳಿ. ಮೂರು ಸಲ ಹೌದು, ಹಾ, ಹಾ. ಮುರಿದ ಹಾ, ಮುರಿದರೆ ನಾನು ಬೆಂಕಿಗೆ ಹಾರು. ಯಾರು? ನಾನು ಹಾ, ನೀನು ಬೆಂಕಿ. ಅವ ಮುರಿದ ಹಾ, ನಾನು ಬೆಂಕಿಗೆ ಹಾರು. ಹಾ, ಅವನಿಗೆ ಮುರಿಯುವುದಕ್ಕೆ ಆಗದೇ ಇದ್ದರೆ ಹಾ. ಅವ ನನ್ನ ಸೇವಕ. ಓ, ಹಾಗೆ. ಹೌದು ಹೌದು ಹಾ, ಹಾಗೆ ಸಂವಾದ ಆದದ್ದು ನಿಮ್ಮಲ್ಲಿ. ಹೌದು ಇದು ವಿಚಾರ. ಹೌದು. ಇದು ಹಾಗೆ ಹಾ. ಪಂಥ ಆಯಿತು. ಹಾ. ಪಂಥ ಆಯಿತು. ಅಂತ ಆಯ್ತು. ನಾನು ಸೇತುವೆ ರಚಿಸಿದೆ. ಹಾ, ಹಾ, ನೀರು ಸೇತುವೆಯನ್ನು ರಚಿಸಿದ್ದೀಗ. ಹೌದು ಹಾ, ಹಾ. ಅವು ಮುರ್ತ ಪ್ರತಿಜ್ಞೆಯಂತೆ ಹಾ. ಬೆಂಕಿಗೆ ಹಾರುವುದಕ್ಕೆ ಹೊರಟಿದ್ದೆ. ನೀವು ಸಿಕ್ಕಿದ್ದು ಒಳ್ಳೆಯದಾಯಿತು ಸ್ವಾಮಿ. ಒಂದು ಆಶೀರ್ವಾದ ಮಾಡಿ, ನೀವು ಎಲ್ಲಿಯಾದ್ರೂ ಹಸ್ತಿನಾವತಿಗೆ ಹೋಗುವುದಿದ್ರೆ ಹಾ. ಅಲ್ಲಿ ಯಾರಾದ್ರೂ ನಮ್ಮವನಿಗೆ ಹೇಳಿಬಿಡಿ, ಹಾ. ಅರ್ಜುನ ಹೀಗೆ ಪ್ರತಿಜ್ಞೆ ಮಾಡಿ ಹಾ. ಹೀಗೆ ಆಗಿದ್ದಾನೆ ಅಂತ ಹೇಳಿಬಿಡಿ. ಆದ್ರೆ ಸ್ವಲ್ಪ ತಡೆ. ಅಲ್ಲ ಹಾ ನೀನು ಸೇತುವೆಯನ್ನು ರಚಿಸಿದ್ದಿ. ಹಾ ಈ ಮೂರ್ತಿ ಮಂಗ ಹಾ. ಅದನ್ನು ಮುರಿದದ್ದು ಹೌದು ಸತ್ಯವೋ? ಹೌದೌದು ಸತ್ಯವೇ? ಸತ್ಯ. ನಾನು ಸೇತುವೆ ರಚಿಸಿದ್ದು ಸತ್ಯ, ಹಾ. ಅವ ಮುರಿದದ್ದು ಸತ್ಯ. ಈಗ ನಾನು ಹಾರುವುದೂ ಸತ್ಯ. ನೀವು ಹೋಗಿ ಹೇಳಬೇಕಾದದ್ದು ಸತ್ಯವಲ್ಲ. ಅದು ಆಮೇಲೆ. ಹಾ ಆದರೆ ಇದು ಚಂದವಾಯಿತು ಅಂತ ಕಾಣ್ತದೆ. ಹಾ ಇಲ್ಲ ಅಂತ ಆದರೆ ಹಾ ನೀನು ಒಬ್ಬ ಕ್ಷತ್ರಿಯ. ಇದು ತಂದ ಅಲ್ಲ, ಅದು ನನಗೆ ತಂದಾಗಿದೆ. ಯಾವುದೀಗ ನಾನು ಹಾರುವುದು ಹೌದು, ಅಲ್ಲ. ಅಥವಾ ನಾನು ಸೋಲುವುದು? ಆಗುವುದಂತಲ್ಲ, ಹಾ ನಿಮ್ಮ ಈ ಆದಂತಹ ಈ ಪ್ರಕರಣ ಹಾ ಚಂದವಾಗಿ ಇದೆ ಅಂತ ನಾನು ಹೇಳುದು. ಇದು ಒಳ್ಳೆಯ ಪ್ರಸಂಗ ಆಗಿದೆ. ಒಳ್ಳೆಯದು. ಹಾ ಹಾ ಆ ಪ್ರಸಂಗ ಒಳ್ಳೆಯದು ಹೇಳಿ. ಸಂಘ ಒಳ್ಳೆಯದೇ. ಹಾ. ಆದ್ರೆ ನಿಮ್ಮದಾದಂತ ಈ ವಿಚಾರ ಏನು ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ. ಇನ್ನು ಕೂಡ ಇಲ್ಲ ಅಂತ ಆದರೆ ನಾನು ಹೇಳಿದ ಅರ್ಥ ಆಗಿಲ್ಲ ನಿಮಗೆ. ಈ ವಿಚಾರ ಅರ್ಥವಾಗಿದೆ. ಹಾ. ಆದ್ರೆ ಇದು ಸರಿಯಾಗಿ ಗಮನಕ್ಕೆ ಬರಲಿಲ್ಲ. ಹಾ, ಅಂದ್ರೆ- ಇಲ್ಲ ಅಂತ ಆದರೆ ಹಾ ನೀನೊಬ್ಬ ಹಸ್ತಿನಾವತಿಯ ಯುವರಾಜ. ಹಾ ನೀನು ಹೇಳುವ ಪ್ರಕಾರವಾಗಿ ಹಾಗೆ ಹಾ. ಹೆಸರು ಅರ್ಜುನ. ಹಾ ಇವನಿಗೆ ಎದ್ದು ನಿಲ್ಲುವುದಕ್ಕೂ ಆಗುವುದಿಲ್ಲ. ಹಾ ಮುದಿ ಮಂಗ ಇವ. ಹಾ ನೀನು ಮಾಡುವಂತಹ ಒಂದು ಸತ್ವದ ಪ್ರಕಾರವಾಗಿ ನೋಡಿದ್ರೆ ಹಾ. ಅದೆಷ್ಟು ಬಲಿಷ್ಠ ಇರಬೇಕು ಹಾ ಆ ಸೇತುವೆ. ಹಾ ಅಂತಹ ಸೇತುವೆಯನ್ನು ಈ ಮಂಗ ಮುರಿತಾನೆ ಅಂತ ಆದ್ರೆ ಹಾ. ಹಾ. ಚಿತ್ರವೇ ಹೌದು. ಹಾ. ಹಾಗಾಗಿ ಹಾ. ಇದು ಏನು ವಿಶೇಷ ಅಂತ ಗೊತ್ತಾಗಲಿಲ್ಲ. ಹಾ. ಯಾಕಂದ್ರೆ ಅವನು ಮುದಿ ಮಂಗ, ಹಾ. ನಾನು ಮುದಿ ಪ್ರಾಯಸ ಹಾ. ಧಾಮ. ಹಾ. ಈಗ ನಿಮ್ಮನ್ನು ಅವ ಮರದಿಂದ ಮರಕ್ಕೆ ಹಾರುವವ, ಹಾರುವ. ನೀವು ಬಡ ಹಾರುವ. ಹೌದಪ್ಪ. ನೀವು ಬ್ರಾಹ್ಮಣ, ನಾನು ಬೆಂಕಿಗೆ ಹಾರುವ. ಹೌದು. ಹಾ. ನಾವು ಮೂವರು ಕೂಡ ಹಾರುವ. ಮೂವರು ಕೂಡ ಒಂದಾದ ರೀತಿಯಲ್ಲಿ ಮಾತನಾಡುವವರೇ ಹೌದು. ಹಾ. ಹಾಗಾಗಿ ಈಗ ಇದು ಚಂದವಾಯಿತು ಅಂತ ನಾನು ಹೇಳುದು. ಹಾ. ಯಾಕಾಗಿ ಹಾ. ಈಗ ನೀನು ಇವನು ಇಬ್ಬರು ನಡುವೆ ಆದಂತಹ ಸಂದರ್ಭ ಹಾ. ಅಲ್ಲ ಸಂವಾದ. ಹಾ. ಇದು ಚಂದವಾಯಿತು. ಹಾ. ಆದರೆ ಹಾ. ಈ ಸಂವಾದಕ್ಕೆ ಹಾ. ಮೂರನೇ ವ್ಯಕ್ತಿ ಬೇಕು. ಅಂದ್ರೆ ಪ್ರಾಣಮಯದಲ್ಲಿ ಮುರಿಸಿತು ಅಯ್ಯ, ಪೂಜ್ಯರೇ, ನೀನು ಹೇಳುತ್ತಾ ಇದ್ದಿ ನಾನು 3 ಬಾರಿಗೆ ಇಲ್ಲಿ ಸೇತುವೆಯನ್ನು ಬಲಿಸಿದ್ದೇನೆ. ಹಾ. 3 ಬಾರಿಯೂ ಕೂಡ ಅವನು ತನ್ನ ಶಕ್ತಿಯಿಂದ ಅದನ್ನು ಕೆಡವಿದ್ದಾನೆ ಎಂಬುದಾಗಿ ಹೇಳ
ಹೇಳ್ತಾ ಇದ್ದೆ. ಹಾ ಆದ್ರೆ ಇದಕ್ಕೊಂದು ಸಾಕ್ಷಿ ಅಂತ ಬೇಕು. ಯಾವುದಕ್ಕೆ? ಈಗ ಹಾ ಯಾವುದೇ ಒಂದು ಬಂದಾಹ್ವಾನವನ್ನು ಮಾಡುವಾಗ ಹಾ ಆ ಬಂದಾಹ್ವಾನಕ್ಕೆ ಸಾಕ್ಷಿ ಎಂಬುದಾಗಿ ಬೇಕು. ಸಾಕ್ಷಿ ಉಂಟು. ಏನು? ನಾನು ಸೇತುವೆಯನ್ನು ಕಟ್ಟಿದ್ದನ್ನು ಹಾ ನೋಡಿದ್ದು ಹಾ. ಅವ. ಈ ಮುಂದ ನಾನು ಸೇತುವೆಯನ್ನು ಕಟ್ಟಿದ್ದಕ್ಕೆ ಸಾಕ್ಷಿ ಅವ. ಕಟ್ಟಿದ ಸೇತುವೆಯನ್ನು ಅವ ಮುರಿದದ್ದು, ಹಾ ಅವ ಮುರಿಯುವುದನ್ನು ನೋಡಿದ್ದಕ್ಕೆ ಸಾಕ್ಷಿ ನಾನು. ಎರಡಕ್ಕೂ ಸಾಕ್ಷಿ ಇದೆ. ಏನ್ ಹೇಳಿದ್ದು? ಚಂದವಾಯಿತು. ಯಾವುದು? ನಿಮ್ಮಿಬ್ಬರ ಆಟ. ಈಗ ನಾನು ಕಟ್ಟಿದ್ದು ಚಂದ ಆದದ್ದು, ಅವನು ಮುರಿದದ್ದು ಚಂದ ಆದದ್ದು. ಅಥವಾ ನಾನು ಸೋತು ಹಾರುವುದಕ್ಕೆ ಹೊರಟದ್ದು ಚಂದ ಆದದ್ದು. ಅರ್ಜುನ, ಹಾ. ನೀನು ಕಟ್ಟಿದ್ದನ್ನು ನಾನು ನೋಡ್ಲಿಲ್ಲ. ನೀವಲ್ಲ, ನಾವು ನೋಡಿದ್ದೇವೆ. ಹೌದಪ್ಪ, ಅದಕ್ಕೆ ಹೇಳಿದ್ದು ನಾನು. ಹಾ. ನೀನು ಕಟ್ಟಿದ್ದನ್ನು ನಾನು ನೋಡ್ಲಿಲ್ಲ. ಹಾ ಅವನು ಮುರಿದದ್ದನ್ನು ನಾನು ನೋಡ್ಲಿಲ್ಲ. ಹಾ ನೀನು ಕಟ್ಟಿದ್ದನ್ನು ನೋಡಿದ್ದು ಯಾರು? ಈ ಮುಂದೆ ನಮ್ದ. ಹೌದು ಅವನು ನೀನು ಕಟ್ಟಿದ್ದನ್ನು ಮುರಿದದ್ದು ನೋಡಿದ್ದು ನೀನು. ಹೌದು. ಇಬ್ಬರೇ. ಹಾ. ಹಾಗಿದ್ರೆ ಸಾಕ್ಷಿ ಎನ್ನುವುದು ಬೇಡವೇ ಇದಕ್ಕೆ? ಅದೇ ನಾವೇ ಸಾಕ್ಷಿ. ಹೌದಪ್ಪ, ಅದೇ ಆಗುದಿಲ್ಲ ಅಂತ ಇದು ಹೇಳುದು ಅಂತ ನಾನು. ಎಲ್ಲ ನಿರ್ಧಾರ ಆಗಿದೆ. ಅರ್ಜುನ, ಈಗ ಸ್ಪರ್ಧಿಗೂ ಹಾ. ಪ್ರತಿಸ್ಪರ್ಧಿಗೂ ಹಾ ಇಬ್ಬರ ಮುಂದೆ ಹಾ ಸಾಕ್ಷಿ ಅನ್ನುವುದು ನ್ಯಾಯಾಧೀಶನಾಗಿ ಒಬ್ಬರು ಬೇಕು. ಹಾ ಅದು ಎಲ್ಲಿ ಬರುವುದು? ಎಲ್ಲಿ ಬರುವುದು? ನ್ಯಾಯಾಧೀಶನ ಅಗತ್ಯ ಎಲ್ಲಿ ಬರುವುದು ಅಂತ ಹೇಳಿಲ್ಲ. ಹಾ, ಈ ವಾದಿ ಪ್ರತಿವಾದಿಗಳ ಮಧ್ಯೆ ಹಾ, ಏನಾದ್ರೂ ಸಮಸ್ಯೆ ಇದ್ರೆ ಮಾತ್ರ. ಹಾ, ಇಲ್ಲಿ ನಾವು ಸ್ಪರ್ಧಾಕರಣದಲ್ಲಿದ್ದ ಇಬ್ಬರು ಹಾ, ಅಂತ ಕೇಳಿದವರು. ಹಾ, ಸೋತ ನಾನೇ ಸೋಲನ್ನು ಒಪ್ಪಿಕೊಂಡಿದ್ದೇನೆ, ಹಾ, ಗೆದ್ದದ್ದು ಅವನು. ಹಾ, ಒಂದು ವೇಳೆ ನಾನು ಸೋತು ಹಾ, ನಾನು ಸೋಲಿಲ್ಲ, ನಾನು ಗೆದ್ದಿದ್ದೇನೆ ಹಾ, ಎನ್ನುವ ಸ್ಥಿತಿ ಬರ್ತಿದ್ರೆ ಹಾ, ಆಗ ನ್ಯಾಯಾಧೀಶರ ಅವಶ್ಯಕತೆ ಇರ್ತಿತ್ತು. ಹಾ. ಈಗ ಸೋತ ನಾನೇ ಒಪ್ಪಿಕೊಂಡಿದ್ದೇನೆ, ಹಾ. ನಾನು ಸೋತಿದ್ದೇನೆ, ಅವನೇ ಗೆದ್ದವ, ಹಾಕ್ತೇನೆ. ಆದ್ರೆ ಇದಕ್ಕೊಂದು ಉಂಟು. ಈಗ ನೀನೇ ಒಪ್ಪಿಕೊಂಡೆ ಅಂತ ಆದರೂ ಕೂಡ ಹಾ. ಪ್ರತಿಸ್ಪರ್ಧಿಯಾದವ ಅವ ಮಾತಾಡುವ ಅಲ್ಲ, ಅವ ಒಪ್ಪಿದ್ದಾನೆ. ಅಲ್ಲ, ಅವ ಮಾತಾಡುವ ಅವನು ಒಪ್ಪಿದ್ದಾನೆ, ನಾನು ಸೋತಿದ್ದೆ. ಅವ ಹೇಳಿದ್ದಾನೆ, ನಾನು ಸೋತ ಮೇಲೆ ಅವನೇ ಹೇಳಿದ್ದಾನೆ, ನಿನಗೆ ಸಾಯಲಿಕ್ಕೆ ಮನಸ್ಸಿಲ್ಲದಿದ್ದರೆ ಹೋಗು. ಅಂದ್ರೆ ನಾನು ಸೋತಿದ್ದೇನೆ ಅಂತ ಅವನೂ ಒಪ್ಪಿದ್ದಾನೆ. ನಿಮ್ಮೊಳಗೆ ಎಲ್ಲಾ ಎಲ್ಲ ವಿಚಾರ ಆಗಿದೆ. ನಾನು ಸೋತದ್ದನ್ನು ಅವನು ಒಪ್ಪಿದ್ದ, ನಾನು ಒಪ್ಪಿದ್ದೇನೆ. ವಿಚಾರ ಉಂಟು. ಹಾ. ಈಗ ಸ್ಪರ್ಧಿ ಮತ್ತು ಪ್ರತಿಸ್ಪರ್ಧಿಯಲ್ಲಿ ಯಾವುದೇ ಒಂದು ವಿಚಾರ ಆಗಿದ್ರೂ ಕೂಡ ಹಾ. ಮತ್ತೊಬ್ಬ ಬಂದು ಹಾ. ಅದ ಮತ್ತೊಮ್ಮೆ ವಿಚಾರವನ್ನು ತಿಳಿಯಬೇಕು ಎಂಬುದಾಗಿ ಕುತೂಹಲದಿಂದ ಮಾತಾಡುತ್ತಾ ಇದ್ದಾರೆ ಅಂತ ಆದರೆ ಹಾ. ಅದನ್ನು ತೋರ್ಪಡಿಸಬೇಕಾದ ಸ್ಪರ್ಧಿಯಾದವನಿಗೆ ಕರ್ತವ್ಯ. ಅದಕ್ಕಾಗಿ ಹೌದು, ಸಾಕ್ಷಿ ಬೇಕೆ. ಒಂದು ವಿಚಾರ ಹಾಗೆ. ಹಾ. ಮತ್ತೊಂದು, ಹಾ. ನಿಮ್ಮ ಈರುವರಲ್ಲಿ ಹಾ. ಸ್ಪರ್ಧಿಗಳು ಪ್ರತಿಸ್ಪರ್ಧಿಗಳು ಹಾ. ಇಬ್ಬರೇ ಇದ್ದರು. ಹಾ. ನ್ಯಾಯಾಧೀಶನಾಗಿ ಯಾರೂ ಇಲ್ಲ. ಹಾ. ಈಗ ಇದೇ ಸ್ಪರ್ಧಿ ಮತ್ತು ಪ್ರತಿಸ್ಪರ್ಧಿ ವಿಚಾರವನ್ನು ಮಾಡಿ ಹಾ. ನೀನು ತನ್ನ ಜೀವವನ್ನು ಕಳಕೊಳ್ಳುವ ರೀತಿಯಲ್ಲಿ ಮುಂದುವರಿಯುತ್ತಾ ಇದ್ದೆ. ಹಾ. ಹಾಗಿದ್ರೆ ಹಾ. ಅದನ್ನು ನಿಲ್ಲಿಸುವುದಕ್ಕೆ ಉಂಟು. ಹಾ. ಮತ್ತೆ ಹಾ. ಇದು ಹೇಗಾಗುತ್ತದೆ ಹಾ. ಇನ್ನೊಮ್ಮೆ ನೋಡಬೇಕು. ಹಾ. ಯಾಕಂದ್ರೆ ಹಾ. ಬುದ್ಧಿಪ್ರಾಯ ಇನ್ನೊಮ್ಮೆ ಹಾ. ಈ ಅಸ್ತ್ರದಲ್ಲಿ ಹಾ. ಸೇತುವೆ ಹೇಗಾಗುತ್ತದೆ ಹಾ. ಇದನ್ನು ನೋಡಬೇಕು ಎಂಬಂತಹ ಮನಸ್ಸು ನನಗಾಗುತ್ತಾ ಹಾ. ಅನ್ನುವ ನೆಲೆಯಲ್ಲಿ ನಾನು ಹೇಳುವುದು ಇದು ಈ ಕ್ಷಣಕ್ಕೆ ಹಾ. ಇದನ್ನು ನಿಲ್ಲಿಸು. ಹಾ. ಯಾವುದು? ಹಾ. ನೀನು ಹಾರುವುದನ್ನು ಹಾ. ಮತ್ತೆ ನಾನು ಒಮ್ಮೆ ನೋಡಬೇಕು. ಹಾ. ನೀವು ಯಾವ ರೀತಿಯಲ್ಲಿ ಸೇತುವೆಯನ್ನು ಬರೆಯಿರಿ ಹಾ. ಅದನ್ನು ಕಣ್ಣಾರೆ ನೋಡಬೇಕು ಎಂಬಂತ ಮನಸ್ಸು ನನಗಾಗುತ್ತದೆ. ಹಾ. ಹೇಗೆ? ಎರಡು ಹೆಜ್ಜೆ ಇಟ್ಟಿದ್ದೇನೆ, ನಿಮ್ಮ ಮಾತನ್ನು ಸ್ವಲ್ಪ ಕೇಳಿ. ಕಲಾಭಿಮಾನಿಗಳೇ, ಸೇತು ಬಂದರು, ಸೇತು ಮುರಿದಾಗಿದೆ. ಅರ್ಜುನ ಹಾರುವುದಕ್ಕೆ ಬೆಂಕಿಗೆ ಸಿದ್ಧತೆಯನ್ನು ಮಾಡುತ್ತಾ ಇದ್ದ. ಅರ್ಜುನ ಇನ್ನು ಕೆಲವೇ ನಿಮಿಷಗಳಲ್ಲಿ ಸುರಲೋಕಕ್ಕೆ ಹೋಗುವುದಕ್ಕೆ ಸಿದ್ಧನಾಗಿದ್ದಾನೆ. ಹೋಗುತ್ತಾನೋ ಇಲ್ಲವೋ ಎಂಬುದನ್ನು ಬರುವ ವಾರ ನೀವು ನೋಡಬೇಕು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೆಲವು ಭಾಗವತರುಗಳು ಬಂದಿದ್ದಾರೆ. ಯಾಕಂದರೆ ನಮ್ಮ ಸಂಘದ ಇಬ್ಬರು ಯಾವಾಗಲೂ ಬರುವಂಥ ಭಾಗವತರು ಬೇರೆ ಕಾರಣದಿಂದ ಬರುವುದಕ್ಕೆ ಆಗುವುದಿಲ್ಲ ಎಂದಾಗ ಓಡಿತ್ತಲ್ಲ ಅವರನ್ನು ಕೇಳಿಕೊಂಡು ಅವರು ಬರ್ತೇನೆ, ನಾನು ಬೇಗ ಬರ್ತೇನೆ ಎಂಬುದನ್ನು ಒಪ್ಪಿಕೊಂಡು ಬಂದವರು ಇದ್ದಾರೆ.
ಹಾಗೆ ಬರುವಾಗ ಇನ್ನೊಬ್ಬರು ಭಾಗವತರನ್ನು ಕರ್ಕೊಂಡು ಬಂದಿದ್ದಾರೆ. ಕುಮಾರಿ ಪಾವನ ಎಂಬುವರನ್ನು ಕರ್ಕೊಂಡು ಬಂದಿದ್ದಾರೆ. ಹಾಗೆಯೇ ಪ್ರದೀಪ್ ಶೆಟ್ಟಿ ಹಾಗೂ ಇನ್ನೊಬ್ಬರು ಭಾಗವತರು ಬಂದಿದ್ದಾರೆ. ಅವರಿಗೂ ಶರತ್ ಶೆಟ್ಟಿ ಅವರು ಮತ್ತೊಬ್ಬರು ಬಂದಿದ್ದಾರೆ. ಶ್ರೀಕೃಷ್ಣ ಇವರು ಬಂದಿದ್ದಾರೆ. ಇವರಿಗೆಲ್ಲ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಯಾಕಂದರೆ ಈ ತಾಯಿಯ ಸೇವೆಯನ್ನು ಮಾಡುವುದಕ್ಕೆ 10 ನಿಮಿಷ ಆದರೂ ತನ್ನ ಬಿಡುವಿನಲ್ಲಿ ಬಂದು ಈ ನಮ್ಮದಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಯಾವಾಗಲೂ ಒಂದು ಸಮಯ ಇದ್ದಾಗ ಬಂದು ಸೇವೆಯನ್ನು ಮಾಡಲಿ. ಆ ತಾಯಿ ಅವರಿಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸಂಪತ್ತು, ಸುಖ ಎಲ್ಲವನ್ನು ಕರುಣಿಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. ಹಾಗೆ ಈ ಮೇಳದಲ್ಲಿಯೂ ಹೊಸಬರು ಬಂದವರಿದ್ದಾರೆ. ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಹಳ ಸಂತೋಷದಿಂದ ಭಾಗವಹಿಸಿದ್ದೀರಿ. ಕೊನೆಯವರೆಗೂ ಹೆಚ್ಚಿನವರು ಕುಳಿತುಕೊಂಡವರಿದ್ದೀರಿ. ನಿಮಗೆಲ್ಲರಿಗೂ ಈ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುವುದು ಮಾತ್ರವಲ್ಲ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂಥ ಈ ದೇವಸ್ಥಾನದ ಪುರೋಹಿತ ವರ್ಗದವರಿಗೂ ಆಡಳಿತ ಸಮಿತಿಯವರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಗೆ ಇವತ್ತಿನ ವಿಶೇಷವಾದಂಥ ಯಾವಾಗಲೂ ಮಾಡುವಂಥ ಪ್ರಭುಗಳು ಆಡಿದವರಿದ್ದಾರೆ. ಧನ್ಯವಾದಗಳನ್ನು ಅರ್ಪಿಸುತ್ತಾ ಮಂಗಲವನ್ನು ಮಾಡಬೇಕು. ನಿಮ್ಮೆಲ್ಲರ ಅನುಮತಿಯನ್ನು ಅರ್ಪಿಸುತ್ತಾರೆ. ಗಣನಾಯಕ ರಾಜೀವನೋದನ ಗಮನನೇ ಬೆಳಗು ಗಣನಾಯಕ ರಾಜೀವನೋದನ ಗಮನನೇ ಬೆಳಗು ಲಗುತ್ತಿದ್ದ ಪದಿಯಾನೆ ಬಿಸುವಣೋ Thank you.